ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2025 ಮತ್ತು 26ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಕಾಯ್ತಾ ಇರುವಂತಹ ಎಲ್ಲ ಪಾಲಕರು ಪೋಷಕರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಮಗೆ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಈಗಾಗಲೇ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಯಾವಾಗ ಕರೀತಾರೆ ಅಂತೂ ಅನೇಕ ಪಾಲಕರು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು. ಸೊ ಈಗ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕುವುದು ಹೇಗೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಮೊದಲನೇದಾಗಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸುಮಾರು 75 ತಾಲೂಕು ಸುಮಾರು 75 ಆದರ್ಶ ವಿದ್ಯಾಲಯಗಳು ಕರ್ನಾಟಕದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದಾವೆ. 74 ಆದರ್ಶ ವಿದ್ಯಾಲಯಗಳಿದಾವೆ ಟೋಟಲ್ ಆಲ್ ಓವರ್ ಕರ್ನಾಟಕ. ಸೊ ಇಲ್ಲೇ ಸಾಮಾನ್ಯವಾಗಿ ಈ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನೇಕ ಪಾಲಕರು ಪೋಷಕರು ಕೂಡ ವೇಟ್ ಮಾಡ್ತಾ ಇದ್ರು. ಸೊ ಈ ಬಾರಿ ಅಪ್ಲಿಕೇಶನ್ ಕೂಡ ಸ್ವಲ್ಪ ತಡವಾಗಿ ಬಂದಿದೆ. ಬಟ್ ಈಗಾಗಲೇ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನ ನೀಡಿದ್ದಾರೆ ಸ್ನೇಹಿತರೆ. ಸೊ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕುವಂತಹ ಪ್ರೊಸೆಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈಗ ಅದಕ್ಕಿಂತ ಪೂರ್ವದಲ್ಲಿ ಪರೀಕ್ಷೆ ಸ್ವರೂಪ ಯಾವುದೇ ರೀತಿ ಇರುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹೇಳೋದಾದ್ರೆ, ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ 100 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದನ್ನ ತಾವು ತಮ್ಮ ಮಕ್ಕಳು ಈಗಾಗಲೇ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನಾನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕನೂ ಕೂಡ ಈ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ, ಆದರ್ಶ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಲೈವ್ ಕ್ಲಾಸಸ್ ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಅದನ್ನ ವೀಕ್ಷಣೆ ಕೂಡ ತಾವು ಮಾಡ್ಕೋಬಹುದು. ಈಗ ಈ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಮಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ ಸ್ನೇಹಿತರೆ, ಸೊ ಅದನ್ನ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಕರ್ನಾಟಕ ಆದರ್ಶ ವಿದ್ಯಾಲಯ, ಓಕೆ, ಇಲ್ಲೇ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಈಗಾಗಲೇ ಪ್ರಾರಂಭವನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲಿಕ್ಕೆ ತಾವು ಇಲ್ಲಿ ಕಾಣಿಸ್ತಾ ಇರುವ ಹಾಗೆ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ತಮಗೆ ಈ ಭಾವಚಿತ್ರವನ್ನ 300 KB ಇರುವಂತಹ ಭಾವಚಿತ್ರವನ್ನ JPG ಫಾರ್ಮ್ಯಾಟ್ ನಲ್ಲಿ ಇಟ್ಕೋಬೇಕು. ಅದ್ರ ಜೊತೆಗೆ ವಿಶೇಷ ಅಗತ್ಯ ಇರುವಂತಹ ಮಗುವಿಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತಹ ಪ್ರಮಾಣ ಪತ್ರ, ಅಂಗವಿಕಲರು ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಸರ್ಟಿಫಿಕೇಟ್ ಅನ್ನ ಹಚ್ಚಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಿಂದ ಜಾತಿ ಪ್ರಮಾಣ ಪತ್ರ ಕಂಪಲ್ಸರಿ ಆಗಿ ಜಾತಿ ಮೀಸಲಾತಿ ಅಥವಾ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಅದರ ಒಂದು ಪ್ರಮಾಣ ಪತ್ರದ RD ಸಂಖ್ಯೆಯನ್ನ ನಮೂದು ಮಾಡಬೇಕಾಗುತ್ತೆ. ಕೇವಲ ನಂಬರ್ ಮಾತ್ರ ಬೇಕಾಗುತ್ತೆ ಮತ್ತು ಅದು 5 ವರ್ಷ ಚಾಲ್ತಿಯಲ್ಲಿ ಇರಬೇಕು. ಸೊ ಅಂತದ್ದು ತಾವು RD ಸಂಖ್ಯೆಯನ್ನ, ಈ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನಂಬರ್ ಅನ್ನ ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಕೊಡ್ಬೇಕು. ಅಧ್ಯಯನದ ಪ್ರಮಾಣ ಪತ್ರ 300 KB ಇರಬೇಕು. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅಧ್ಯಯನದ ಪ್ರಮಾಣ ಪತ್ರ ಬೇಕಾಗುತ್ತೆ. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಇಲ್ಲೇ ಕರ್ನಾಟಕದವ್ರು ಇದ್ರೆ ಯಾವುದೇ ರೀತಿಯಾದಂತಹ ಈ ಅಧ್ಯಯನ ಸರ್ಟಿಫಿಕೇಟ್ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಇವೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ತಾವು ಒಂದ್ಸತ ಇದನ್ನ ರೀಡ್ ಮಾಡಿ ನಂತರ ತಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲೇ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕ್ಬೇಕು. ಓಕೆ, ಸೊ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿದಾಗ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಬರುತ್ತೆ. ಸಬ್ಮಿಟ್ ಅಂತ ಹೇಳಿ ಬಂದಾಗ ಅಭ್ಯರ್ಥಿ 5ನೇ ತರಗತಿ, ಇದನ್ನ ತಾವು ಕರ್ನಾಟಕ ಅಂತ ಹೇಳಿ ಕ್ಲಿಕ್ ಮಾಡಿ SATS ವಿದ್ಯಾರ್ಥಿಯ ಗುರುತಿನ ಸಂಖ್ಯೆ ಅಂತ ಹೇಳಿ ಕೇಳಿದರೆ ಇಲ್ಲಿ ತಾವು SATS ನಂಬರ್ ಅನ್ನ ನಮೂದು ಮಾಡ್ಬೇಕು. SATS ನಂಬರ್ ಅನ್ನ ನಮೂದು ಮಾಡಿ SATS ನಂಬರ್ ಅನ್ನ ನಮೂದು ಮಾಡಿ ನಂತರ ಈ SATS ನಂಬರ್ ತಮ್ಮ ಮಗುವಿನ ಯಾವ ಸ್ಕೂಲ್ ನಲ್ಲಿ ಕಲಿತಾ ಇರ್ತಾನೆ ಆ ಸ್ಕೂಲ್ ನಲ್ಲಿ SATS ನಂಬರ್ ಇರುತ್ತೆ, ಅದನ್ನ ನಮೂದು ಮಾಡಿ ನೆಕ್ಸ್ಟ್ ಇಲ್ಲಿ ತಾವು ಕ್ಯಾಪ್ಚಾ ಫಿಲ್ ಮಾಡಿ ನೆಕ್ಸ್ಟ್ ಇದನ್ನ ತಾವು ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಸೊ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ SATS ವಿದ್ಯಾರ್ಥಿಯ ಗುರುತಿನ ಚೀಟಿ ಸಂಖ್ಯೆ ಬರುತ್ತೆ, ಅಭ್ಯರ್ಥಿ ಹೆಸರು ಬರುತ್ತೆ, ಲಿಂಗ ಬರುತ್ತೆ, ಜನ್ಮ ದಿನಾಂಕ, ತಂದೆ ಹೆಸರು, ತಾಯಿ ಹೆಸರು, ಶಾಲಾ ಡೇಸ್ ಕೋಡ್, ಶಾಲೆಯ ಹೆಸರು, ತರಗತಿಯಲ್ಲಿ ಕಲಿಯುವಂತಹ ಕ್ಲಾಸ್ ಯಾವುದು, ಬೋಧನೆಯ ಮಾಧ್ಯಮ ಯಾವುದು, ಪ್ರದರ್ಶಿಸಲಾದಂತಹ ಮಾಹಿತಿ ಸರಿಯಾಗಿದೆ ಇಲ್ಲ ಅದನ್ನ ತಾವು ಚೆಕ್ ಮಾಡ್ಕೋಬೇಕು. ಸೊ ಸರಿಯಾಗಿದೆ ಅಂತ ಹೇಳಿ ಮಾಡಿ ಇದ್ರ ಮೇಲೆ ತಾವು ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು. ಇನ್ ಕೇಸ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆಯಾ ಶಾಲೆಗೆ ಹೋಗಿ ತಾವು SATS ನಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ರೆ ಮಾತ್ರ ಇಲ್ಲೇ ಅಪ್ಡೇಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಅಪ್ಡೇಟ್ ಆಗಂಗಿಲ್ಲ. ಸರಿಯಾಗಿದ್ರೆ ನೋ ಪ್ರಾಬ್ಲಮ್. ಸಪೋಸ್ ಇಲ್ಲಿ ಮೇಲಿರುವಂತಹ ಮಾಹಿತಿಗಳು ಸರಿಯಾಗಿಲ್ಲ ಅಂತ ಹೇಳಿದ್ರೆ ತಾವು ಶಾಲೆಗೆ ಹೋಗಿ ಪುನಃ ಅದನ್ನ SATS ನಲ್ಲಿ ಅಪ್ಡೇಟ್ ಅನ್ನ ಮಾಡಿಸ್ಬೇಕು. ಅಂದ್ರೆ ಮಾತ್ರ ಇಲ್ಲಿ ಅದು ಫೆಚ್ ಆಗುತ್ತೆ.
ನಂತರ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಒಂದು ವಿದ್ಯಾರ್ಥಿಯ ಗುರುತಿನ ಸಂಖ್ಯೆ ಬರುತ್ತೆ, ಅದನ್ನ ನೋಡಿ ಚೆಕ್ ಮಾಡ್ಕೊರಿ. ಹೆಸರಿದೆ, ಲಿಂಗ ಇದೆ, ಎಲ್ಲ ರೆಕಾರ್ಡೆಡ್ ಬರುತ್ತೆ. ನೆಕ್ಸ್ಟ್ ಅಭ್ಯರ್ಥಿ ಒಳಪಡುವಂತಹ ಮೀಸಲಾತಿ ಏನಿದೆ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರದ ಸಂಖ್ಯೆನ ನಮೂದು ಮಾಡಿ. ತಾಯಿ ಹೆಸರು, ತಂದೆ ಹೆಸರನ್ನ ಚೆಕ್ ಮಾಡಿ. ಪೂರ್ಣ ವಿಳಾಸವನ್ನ ಬರೀರಿ, ಅಂಚೆ ವಿಳಾಸವನ್ನ ಬರೀರಿ. ಮೊಬೈಲ್ ಸಂಖ್ಯೆನ ನಮೂದು ಮಾಡಿ. ಪರ್ಯಾಯ ಮೊಬೈಲ್ ನಂಬರ್ 2 ನಂಬರ್ ಅನ್ನ ಎಂಟರ್ ಮಾಡಬೇಕು. ಸೊ ಅದಾದ ನಂತರ ಸ್ಕೂಲ್ ಡಯಸ್ ಕೋಡ್ ಚೆಕ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿ. ಆಲ್ರೆಡಿ ಎಲ್ಲ ಫಿಲ್ ಆಗಿದ್ದೇ ಬರುತ್ತೆ. ನೆಕ್ಸ್ಟ್ ಪ್ರಸ್ತುತ ಓದುತ್ತಿರುವಂತಹ ಶಾಲೆ HM ಮೊಬೈಲ್ ನಂಬರ್ ಅನ್ನು ಕೂಡ ಎಂಟರ್ ಮಾಡಬೇಕು. ಸೊ ಅದಾದ ನಂತರ ಆದರ್ಶ ಶಾಲೆಯ ಶೈಕ್ಷಣಿಕ ಇಲ್ಲೇ ಸ್ಕೂಲ್ ಎಜುಕೇಶನ್ ಯಾವ ಸ್ಕೂಲಿಗೆ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಅದನ್ನ ಕ್ಲಿಕ್ ಮಾಡಿ ಅದನ್ನ ನೆಕ್ಸ್ಟ್ ವಸತಿ ಪ್ರಮಾಣ ಪತ್ರ ಇದ್ರೆ ಹಚ್ಚಬೇಕು. ನೆಕ್ಸ್ಟ್ ಅದಾದ ನಂತರ ಪಾಸ್ಪೋರ್ಟ್ ಅಳತೆಯ ಫೋಟೋನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪಾಸ್ಪೋರ್ಟ್ ಅಳತೆ ಫೋಟೋ ಬರುತ್ತೆ. ಸೊ ಅದನ್ನ ತಾವು ಅಪ್ಲೋಡ್ ಮಾಡ್ಬೇಕು, ಮ್ಯಾಕ್ಸಿಮಮ್ 3 KB. ನೆಕ್ಸ್ಟ್ ಹೊರ ರಾಜ್ಯದವರಿದ್ರೆ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡ್ಬೇಕು. ನೆಕ್ಸ್ಟ್ ಈ ಡಿಕ್ಲರೇಷನ್ ಮಾಡಿ ಎಲ್ಲವನ್ನು ಮಾಡಿ ಪೂರ್ವ ವೀಕ್ಷಣೆ ಮಾಡಿ. ಪೂರ್ವ ವೀಕ್ಷಣೆಯಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅದನ್ನ ನೋಡಿ ತಾವು ಸರಿಯಾಗಿದ್ರೆ ಸಬ್ಮಿಟ್, ಫೈನಲ್ ಸಬ್ಮಿಟ್ ಅನ್ನ ಹಾಕ್ಬೇಕು. ಈ ರೀತಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ವಿದ್ಯಾರ್ಥಿಗಳೇ. ಮತ್ತು ಸ್ನೇಹಿತರೆ, ಈಗ ಪ್ರಮುಖವಾಗಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಇದೇ ಫೆಬ್ರವರಿ 28ರವರೆಗೆ ಅವಕಾಶವನ್ನ ನೀಡಿದರೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ. ಸೊ ಪ್ರವೇಶ ಪರೀಕ್ಷೆ ನಡೆಯುವ ದಿನಾಂಕ ಬಗ್ಗೆ ತಮಗೆ ಮಾಹಿತಿಯನ್ನ ಹೇಳೋದಾದ್ರೆ, ಹಾಲ್ ಟಿಕೆಟ್ ಮಾರ್ಚ್ 15ರ ನಂತರ ಹಾಲ್ ಟಿಕೆಟ್ ವಿತರಣೆಯನ್ನ ಮಾಡ್ತಾರೆ. ಮಾರ್ಚ್ 23ಕ್ಕೆ ಪ್ರವೇಶ ಪರೀಕ್ಷೆ ನಡೆಯಲಿದೆ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.